ಮಾತಾಡಿದ್ರೆ ಏನಾದ್ರು ರೈತರು ಎಲ್ಲ ಸಾಕಿದ್ದಾರೆ, ಒಂದು ನಾಲ್ಕಲ್ಲು ಆರಲ್ಲು. ಮಾತಾಡಿ ಅದ್ರ ಬಗ್ಗೆಲಿ ಯಾಕೆಂದ್ರೆ ಎಲ್ಲಾ ರೈತರಿಗೂ ದನ ಸಾಕ್ಬೇಕು. ಸಾಕಿದಷ್ಟು ಮೊದ್ಲಷ್ಟು ಈಗ ಎಲ್ಲಾ ತಗೊಂಡೋಗಿ ಎಲ್ಲ ದನ ಕಟ್ಟಬೇಡ ಅಂತ ಅಂತಾರೆ, ಕಟ್ಟಿದ್ರೆ ಒಳ್ಳೇದು. ಯಾಕೆಂದ್ರೆ ದನ ಕಟ್ತಿಲ್ದಾರ ಇವತ್ತು ಮುಟ್ಟಾಡ್ರು ಅಂತ ಹೇಳ್ಬೇಕು, ಇಲ್ಲ ಅಂತ ಏನಿಲ್ಲ ಅಣ್ಣ. ಅದ್ರ ಬಗ್ಗೆ ಒಂದೇ ಮಾತಿಲ್ಲ, ದನ ರೈತರು ಎಲ್ಲರಿಗೂ ಒಂದೇ ಅಣ್ಣ. ಬಸವಣ್ಣ ಯಾರ ಮಲ್ಲಿಗೆ ಫುಡ್ ಎಲ್ಲ ಯಾವ ತರ ಕೊಡ್ತಾ ಇದೀರಾ? ಮಾಮೂಲಿ ನಾವು ಚಕ್ಕೆ ಬಿಟ್ಟು ರವೆ ಬಸ್ ಅಷ್ಟೇ, ಏನಿಲ್ಲ. ಇದ್ರ ಮೇಂಟೆನೆನ್ಸ್ ಮಾತಾಡೋದಾದ್ರೆ ಮೇಂಟೆನೆನ್ಸ್ ಅಣ್ಣ ಹೇಳ್ತಿಂಗಲ್ಲ, ಅವಾಗ ಟೈಮಿಗೆ ಕರೆಕ್ಟಾಗಿ ಕೊಡ್ಬೇಕು. ಒಂದಿಷ್ಟೇ ಕೊಡ್ಲಿ ಟೈಮಿಗೆ ಕರೆಕ್ಟಾಗಿ ಕೊಡಬೇಕು. ಕೆಲವರು ಏನ್ ಮಾಡ್ತಾರೆ, ಏನು ಇಲ್ಲ ಎಂತಿಲ್ಲ, ಯಾವೆಲ್ಲ ಕೊಡೋದು ಯಾವೆಲ್ಲ ಬಿಡೋದು ಇವೆಲ್ಲ ಮಾಡ್ಬಾರ್ದಲ್ಲ. ಬಂದ್ರೆ ಏನ್ ರೈಟ್ ಹಂಗ್ ಕೊಡ್ತೀರಾ? ನಾವು 2.5 ಲಕ್ಷ ಮೇಲೆ ಅಣ್ಣ ಒಳಗೆ ಕೊಡಲ್ಲ ಜೊತೆ. ಇನ್ನ ಬೆಳಗಿನ ಮತ್ತೆ ಸಂಜೆಗಳ ಕಾರ್ಯಗಳು ಇದ್ರದ್ದು ಮಾತಾಡೋದಾದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಎದ್ದೇಳೋದು ಒಂದು 6 ಗಂಟೆ. ಆಮೇಲೆ ಇದಕ್ಕೆ ಯಾವ ತರ ಮೇವ್ ಹಾಕೋದು ಮತ್ತೆ ಯಾವ ತರ ವಾಕಿಂಗ್ ಮಾಡಿಸೋದು ಎಲ್ಲ ಯಾವ ತರ ಹಾಕೋಣ ಎದ್ದಿಲ್ಲ ನಾವು ಬಿಡ್ಕೊಂಡು ಹೋದಂಗ. ಅದೇನು ಯಾರು ಏನು ಹೇಳಂತದ್ದು ಏನಿಲ್ಲ. ಈಗ ಕರೆಕ್ಟಾಗಿ ಎದ್ದಟ್ಗೆ ಮಾಡಿ ತಿಂಡಿ ಕೊಡೋಕೆ ಫಸ್ಟ್ ಎಲ್ಲ ವಾಕ್ ಮಾಡಿ ಎಲ್ಲ ಮಾಡಿ 10 ಗಂಟೆ ತನಕ ಹೊರಗಡೆ ಕಟ್ಟಾಕ್ ಹೋಗ್ತಾನೆ, 11 ಗಂಟೆ ತನಕ. ಆಮೇಲೆ ತಿರುಗಿ ಮಾಡೋಣ. ಅದು ಈಗ ಕೇಳಿದೆ, ಅದು ಯಾರು ಹೇಳುವಂತದ್ದು ಏನಿಲ್ಲ, ಎಲ್ಲ ನಮ್ಮ ಮನಸ್ಸಲ್ಲಿ ಬರ್ಬೇಕು. ಈಗ ನೀನ್ ಹೇಳಿ ನಾನು ಹೇಳಿ ಯಾರು ಇದಕ್ಕೆ ಕೇಳ್ತಾರಣ? ಯಾರು ಕೇಳಲ್ಲ. ನಮ್ಮ ಪ್ರೀತಿಯಲ್ಲಿ ದನ ಸಾಕ್ಬೇಕು ಬರ್ಬೇಕ. ಈಗ ನಾನು ಹೇಳ್ತಿಲ್ವಾ, ದನ ಸಾಕಿಲ್ಲದ್ರೆ ಏನು ಸುಖ ಇಲ್ಲಣ್ಣ. ಹೇಳ್ತಿಲ್ವಾ, ಇವತ್ತಿನ ಕಾಲಕ್ಕೆ ಸೀಮೆಸ ಅದು ಇದು ಐತಾರಲ್ಲ, ಅದ್ರಲ್ಲಿ ಏನೂ ಇಲ್ಲ. ನಾಟಿ ದನ ಸಾಕಿ ಯಾರು ಕೆಟ್ಟು ಇಲ್ಲ ಅಣ್ಣ. ನಮ್ಮ ಆರೋಗ್ಯ ಮತ್ತು ಎಲ್ಲಾ ಚೆನ್ನಾಗಿದೆ. ನಾಟಿ ದನಲ್ಲಿ ಯಾರು ಏನು ಇದೇನಿಲ್ಲ. ಕೆಲವು ಏನ್ ಮಾಡ್ತಾರೆ, ಅಣ್ಣ ನಾವು ದನ ಕಟ್ಟೋದು ಯಾಕೆ, ನಮ್ಗೆ ಲಾಸ್ಟ್ ಕಡಪ ಗೇರ್ ಇಲ್ಲ ಗಿತ್ತರ್ ಇಲ್ಲ ಅಂತಂದ್ರೆ, ಅವೆಲ್ಲ ಏನ್ ತಿಳ್ಕೊಬಾರ್ದಲ್ಲ.